ಗೊತ್ತಿಲ್ಲ ನನ್ ಬರ್ತೀನಿ ನೋಡು ಕಮ್ಮಿನೇ ಇರೋದು. ಅದ್ಯಾಕ್ ಚಪಾತಿ ಬ್ಲಾಕ್ ಆಗೈತೆ ಗೊತ್ತಿಲ್ಲ, ಯಾಕೋ ನನ್ ಕಲರ್ ಆಗಿದೆ. ನಿನ್ ಮದ್ವೆ ಆಗೋನು ಉದ್ದಾರ, ನಿನ್ ಮದ್ವೆ ಆಗೋನು ನಿನ್ ಹುಟ್ಟ ಮಕ್ಳು ಉದ್ದಾರ. ಹಲೋ ಫ್ರೆಂಡ್ಸ್, ಇದು ಚಾಲೆಂಜು. ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲರೂ ಫುಲ್ ಚೆನ್ನಾಗಿರ್ತಾರೆ, ನಾವಿದ್ರೆ ಪೇಷಂಟ್ ಆಗಿ ಎಲ್ಲಿ ಮಲ್ಕೊಂತೀವೋ ಗೊತ್ತಿಲ್ಲ. ನನಗೆ ಹಾಕೊಂಡ್ರೆ ಕೈ ತುಂಬಾ ಬಳೆ ಹಾಕಬೇಕು, ಮುಡ್ಕೊಂಡ್ರೆ ತಲೆ ತುಂಬಾ ಹೂವು ಮುಡ್ಕೋಬೇಕು. ಅವಾಗ್ಲೇ ಈ ದೇವರಿಗೆ ಪ್ರಸಾದ. ಇದು ಚೀಸ್ ರೈಸ್. ಈಗ ಬಂದ್ರೆ ಫಸ್ಟ್ ನನಗೆ ನೆನಪಾಗದೆ ಸೌಜನ್ಯ ಕೇಸು. ಸೊ ಬಟ್ ಇವತ್ತು ನಾನು ನೋಡಲ್ಲ, ಗಣಪತಿ ರೀಲ್ಸ್ ಅಲ್ಲೆಲ್ಲ ನೋಡಿ ನೋಡಿ ಎಷ್ಟು ಖುಷಿ ಪಡ್ತಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತೆಲ್ಲ ನಾವು ಒಂದು ಮಿನಿ ಟ್ರಿಪ್ ಅಂತಾನೆ ಹೇಳ್ಬೋದು. ಟ್ರಿಪ್ ಹೋಗ್ತಿದೀವಿ, ಆದ್ರೆ ಎಲ್ಲಿ ಹೋಗ್ತಿದೀವಿ, ಯಾರೆಲ್ಲ ಹೋಗ್ತಿದೀವಿ, ಏನ್ರ ಹೋಗ್ತಿದೀವಿ ಅಂತ ಹೇಳಲ್ಲ. ಗೊತ್ತಾಗ್ಬೇಕಂದ್ರೆ ಫುಲ್ ವ್ಲಾಗ್ ನೋಡ್ಬೇಕು ನೀವು. ಕೆಂಗೆ ವೈಟ್ ಐತೆ. ಗೊತ್ತಿಲ್ಲ ನನ್ ಬರ್ತೀನಿ ಒಡತಿ ಓಯ್ ಯಾಕೆ ಫುಲ್ ಕನ್ಫ್ಯೂಸ್ ಆಗ್ತಿತ್ತು. ಏನ್ ಗೊತ್ತಾ, ಟ್ರಿಪ್ ಹೋಗೋ ಪ್ಲಾನ್ ಅಲ್ಲಿ ನಮ್ ಹುಡುಗಿರು ಅಡ್ಗೆ ಎಲ್ಲ ಮಾಡ್ಕೊಂತಿದ್ಳು. ಚಪಾತಿ ಬೇಯಿಸೋಳು ಇವಾಗ ಬಂದಿರೋದು. ಇಷ್ಟೊತ್ತು ಆಕ್ಚುಲಿ ನಾನ್ ಚಪಾತಿ ಬೇಯಿಸ್ತಿದ್ದು, ಇವಾಗ ಬಂದಿದ್ದಾಳೆ ಸ್ಟೈಲ್ ಆಗಿ. ಏನಿಲ್ಲ, ಸ್ಟೈಲ್ ಆಗಿ ಏನ್ ಬರ್ಲಿಲ್ಲ. ಆಕ್ಚುಲಿ ನನಗೆ ಮಾಡ್ಬೇಕಂತಾನು ಇಷ್ಟ ಇರ್ಲಿಲ್ಲ, ಇವರು ಸತ್ತು ಬಿಟ್ರ ಹಂಗೆ. ಇದು ಎಣ್ಣೆಗಾಯಿ ರೆಡಿ ಮಾಡಿದೀವಿ ಆಲ್ರೆಡಿ, ಇದು ರೆಡಿ ಆಗಿದೆ. ಇದು ಚಪಾತಿ ಅಂಡ್ ಇದು ರೈಸ್. ಇಡ್ಲಿ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಚಟ್ನಿ ಪುಡಿ ಸಾರಿ, ಬಟ್ ಇನ್ನೂ ಮಾಡಿಲ್ಲ ನಮ್ಮ ಹುಡುಗಿರು. ವೆಲ್ಕಮ್ ಮಾಡಿದೆ ನಮ್ಮ ಸಬ್ಸ್ಕ್ರೈಬರ್ಸ್ನೆಲ್ಲ, ಆಮೇಲೆ ವೆಲ್ಕಮ್ ಮಾಡ. ಜನ್ಮಕ್ಕೆ ಹೋಗೋ. ಸಾರಿ ಗೈಸ್, ಬೈಕೋಬೇಡಿ. ನೋಡಿ ಇವಳು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಸ್ನಾನ ಮುಗೀತು. ಪಾಪ ಇವಳಿಗೆ ಚಪಾತಿ ಮಾಡಿ ಮಾಡಿ ಉಜ್ಜಿ ಸಾಕಾಗಿದೆಯಂತೆ, ಬೆನ್ನೆಲ್ಲ ನೋವ್ತಿದ್ಯಂತೆ. ಬಟ್ ಕಷ್ಟ, ನಾನೇ ಕಷ್ಟಪಡ್ತಿದ್ದೀನಿ. ಶ್ರೀ ಚಪಾತಿ ಇವಾಗ ಇಷ್ಟೊತ್ತು ಬೇಯಿಸಿದ್ಲು. ಅಕ್ಕ ಫಸ್ಟ್ ನೀನ್ ಕರೆಕ್ಟ್ ಮಾತಾಡೋದ್ ಕಲಿ ಅಕ್ಕ, ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಬರ್ತಿಲ್ಲ ಮಾತು. ನಾನ್ ಕೆಲ್ಸ ಮಾಡಿದ್ನ ಮಾಡ್ದೆ ನೀನು. ಅವಜ್ಜಿ ಐತಲ್ಲ, ಇವಜ್ಜಿ ಬಾಳ ಕಳ್ಳಾಟ ಆಡುತ್ತೆ. ಇಲ್ಲ ಆಕ್ಚುಲಿ ಫಸ್ಟ್ ನಾನೆಲ್ಲ ಕೆಲಸ ಮಾಡಿ ಆಮೇಲೆ ಲಾಸ್ಟ್ ಸ್ನಾನಕ್ಕೆ ಹೋಗಿರೋದು. ಇವ್ರಪ್ಪ ಎಷ್ಟು ಬಿಲ್ಡಪ್ ಕೊಡ್ತಾರಂದ್ರೆ ಮಾಡಲ್ಲ ಏನಿಲ್ಲ, ಬರೀ ಬಿಲ್ಡಪ್ ಕೊಡ್ತಾರೆ. ಇವಳಿಗೆ ಬರೀ ಇವಳು ಡ್ರೆಸ್ ಅಬ್ಬಾ ಸಿಸಿಳು ಗೈ, ಲೇ ಹಾಳು ಮಾಡೋದು ಕಡೆ. ಕಮ್ಮಿ ಯಾಕೆ ನೋಡು, ಕಮ್ಮಿನೇ ಇರೋದು. ಅದ್ಯಾಕ್ ಚಪಾತಿ ಬ್ಲಾಕ್ ಆಗೈತೆ ಗೊತ್ತಿಲ್ಲ, ಯಾಕೋ ನನ್ ಕಲರ್ ಆಗೈತೆ. ಇಷ್ಟೊತ್ತು ನಾನು ನನ್ ಕಲರ್ ಮಾಡಿದೀನಿ, ಇವಾಗ ಬಂದ್ಬಿಟ್ಟು ಇವಳು ಕಲರ್ ಮಾಡ್ಬಿಟ್ಟವಳೆ. ಬ್ಲಾಕ್ ಆಯ್ತು. ಬನ್ನಿ ಟೋಟಲ್ ಆಗಿ ಮನೆ ಹೆಂಗ್ ಮಾಡಿದೀವಿ ಟ್ರಿಪ್ಗೋಸ್ಕರ ಅಂತ ತೋರಿಸ್ತೀನಿ ನಾನು. ಎಲ್ಲಂದ್ರಲ್ಲಿ ಸ್ಲಿಪ್ಪರ್ ಹರಡಿದ್ದಾರೆ, ಹೊಸವೆಲ್ಲ ತಗೊಬಂದಿ. ಇವಳು ಬಾಕ್ಲಲ್ಲೇ ಡೋರಲ್ಲೇ ಯಾರು ಬರ್ದಿರಂಗ್ ಕುಂತ್ಬಿಟ್ಟವಳೆ. ಸೋತೆ ಹೋದೆ ಎಲ್ಲ ನೋಡಿ. ಡ್ರೆಸ್ ಎಲ್ಲ ತೆಗ್ದು ಹಾಕ್ಬಿಟ್ಟಿದೀವಿ. ಇಲ್ಲಿ ನೋಡಿ ಬಟ್ಟೆ ಪ್ಯಾಕು, ಎಲ್ಲಂದ್ರಲ್ಲಿ ಬಟ್ಟೆ ಹಾಕಿದೀವಿ. ಇನ್ನು ಇವೆಲ್ಲ ಬಟ್ಟೆ
ಎತ್ತಿಡ್ಕೋಬೇಕು. ಇವರು ನಮ್ಮ ಮೇನ್ ಕುಕ್ಕು, ಇವರಿಲ್ಲ ಅಂದರೆ ನಮ್ಮ ಅಡುಗೆನೇ ಆಗ್ತಿರ್ಲಿಲ್ಲ. ಇವತ್ತು ಅವ್ರ ಮುಖ ತೋರಿಸಲ್ವಂತೆ, ತೋರಿಸ್ತಿದ್ದಾರೆ ನೋಡಿ. ತುಂಬ ದೊಡ್ಡವರು, ಇವರಿಲ್ಲ ಅಂದರೆ ನಾವು ಅಡುಗೆನೇ ಮಾಡ್ತಿರಲಿಲ್ಲ. ನಮಗೆ ಅಡುಗೆ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇವರೇ, ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದ್ದಕ್ಕೆ. ನೋಡಿ, ಬಟ್ಟೆ ತಗೊಳ್ಳೋಕ್ಕೋಸ್ಕರ ಎಲ್ಲ ಬಟ್ಟೆ ಕಿತ್ ಹಾಕ್ಬಿಟ್ಟಿದ್ದೀವಿ. ನೋಡಿಲ್ಲ ಇವಳೆಲ್ಲ ಬ್ಲ್ಯಾಕ್ ಕಲರ್ ಚಪಾತಿ ಮಾಡೋಳೆ. ಎಲ್ಲ ಬ್ಲ್ಯಾಕ್ ಇರ್ಲಿ ಸುಡು, ಅವಳಿಗೆ ತಿನ್ಸಣ. ಅವಳಿಗೇನೆ ಒಂದ್ ಸ್ವಲ್ಪ ಬಿಟ್ರೆ ಎಲ್ಲ ಹಾಳು ಮಾಡ್ತಾಳಪ್ಪ ಅಡುಗೆನ. ನನಗೆ ಚಪಾತಿ ಉಜ್ಜಕ್ ಅಷ್ಟೇ ಬರೋದು, ಸುಡಕ್ ಬರಲ್ಲ. ಎಷ್ಟು ಶೆಕೆ ಆಗ್ತೈತೆ ಗೊತ್ತಾ, ಆಗ್ಲೆಯಿಂದ ಎಷ್ಟು ಬೇಯಿಸಿ ಇದಾದ ಒಂದು ಮಾಡ್ದೆ ಗೈಸ್. ನೋಡ್ಕೊರು, ಇವಿರೋದ್ ನೋಡು, ಇದು ಇವಳು ಮಾಡಿರೋದು. ಆಗ್ಲೇ ಇವಳು ಕರ್ದಿದ್ದೆ ವೇಸ್ಟ್ ಆಯ್ತು ಕಣೆ. ಏನ್ ವೇಸ್ಟ್ ಉಪ್ಪ ಗೈಸ್. ನಾನು ಎಲ್ಲಾ ಕೆಲಸ ಮಾಡಿ ಲಾಸ್ಟಿಗೆ ಸ್ನಾನಕ್ಕೆ ಹೋಗಿರೋದು. ಎಷ್ಟು ಆಡ್ತಿದ್ದಾರೆ ಇವರು. ನಿನ್ ಡ್ರೆಸ್ ಅಷ್ಟೇ ನೀ ಸ್ಟಿಚ್ ಮಾಡ್ಕೊಂಡಿದ್ದು. ಬೆಳ್ಳುಳ್ಳಿ ಬಿಡಿಸ್ಕೊಟ್ಟಿದ್ಯಾ, ಮತ್ತೆ ಕೊತ್ತಂಬರಿನ ಬಿಡಿಸ್ಕೊಟ್ಟಿದ್ಯಾ, ಮತ್ತೆ ಏನ್ ಮಾಡಿದೆ? ಕೆಲಸ ಅಲ್ವಾ, ಅದು ಕೆಲಸ ಅಲ್ವಾ ಅಷ್ಟೇನೆ. ಅದು ಮೇನ್ ಇಂಪಾರ್ಟೆಂಟ್ ಯಾರು ಮಾಡಿರೋದು ಗೈಸ್. ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದು, ಆಮೇಲೆ ಪಾತ್ರೆ ತೊಳೆದೆ. ದೂರದಿಂದ ಜರ್ನಿ ಮಾಡ್ಕೊಂಡ್ ಬಂದಿದ್ದೀನಿ. ಎಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡ್ ಬಂದಿದ್ದೀನಿ. ಇರ್ಲಿ ಬಾ, ನಿನ್ ಫೇಸ್ ತೋರ್ಸು ಬಾ, ನೀನು ಇಂಪಾರ್ಟೆಂಟ್. ಅಲ್ಲಿಂದ ಬಂದು ರೆಸ್ಟ್ ಮಾಡ್ದಂಗೆ ಇವ್ಳು ಎಡಿಟ್ ಮಾಡ್ಕೊಂಡ್ ಕುಂತ್ಬಿಟ್ಟವಳೆ ವಿಡಿಯೋನ. ಅಡ್ಗೆ ಮಾಡಿ ಅಂದ್ರೆ ಅಡ್ಗೆ ಮಾಡಂಗಿಲ್ಲ, ಏನಿಲ್ಲ, ಎಡಿಟ್ ಮಾಡ. ನಾನೇ ಬಂದು ಅಷ್ಟು ಸುಸ್ತಾಗಿರೋ ಅಷ್ಟು ದೂರದಿಂದ ಬಂದಿದ್ರು ಜರ್ನಿ ಮಾಡ್ಕೊಂಡು. ರೈಸ್ ಮಾಡಿ, ಸಾಂಬಾರ್ ಮಾಡಿ ಊಟಕ್ಕೆ ಇಟ್ಟಿದ್ದೀನಿ. ಏನ್ ಸುಡ್ತು ನಡಿ. ಥ್ಯಾಂಕ್ಸ್, ನಿಮ್ದು ತುಂಬಾ ದೊಡ್ಡದು ಮನಸ್ಸು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮ್ಮ ಮನಸ್ಸು ಯಾವಾಗ್ಲೂ ದೊಡ್ಡದೇ. ಗೈಸ್, ಆಕ್ಚುಲಿ ನಾನು ಚಪಾತಿ ಉಜ್ಜನ ಅಂತ ಅದನ್ನೆಲ್ಲ ತೆಗ್ದು ಕೂತಿದ್ದೆ. ಏನ್ ಬೇಡ, ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿದೆ, ಸ್ನಾನಕ್ಕೆ ಹೋಗು ಅಂತ ಅವರೇ ಕಳ್ಸಿ ನನ್ನ ತುಂಬಾ ಮನ್ಸಿಗೆ ನೋವು ಮಾಡ್ತಿದ್ದಾರೆ. ಸೊ ಸ್ನಾನಕ್ಕೆ ಹೋಗು ಕ್ಯಾನ್ಸಲ್. ನಾನು ಬರಲ್ಲ. ಸ್ನಾನಕ್ಕೆ ಹೋಗು ಅಂದ್ರೆ 1 ಗಂಟೆ ಹೋಗಿದ್ದಾಳೆ. ಇನ್ನೊಂದ್ 5 ಚಪಾತಿ ಇದ್ವು. ಆಯಿಲ್ ಬೇರೆ ಹಚ್ಕೊಂಡಿದೆ. ಎಷ್ಟು ಕಷ್ಟ ನನಗೆ ಗೊತ್ತಲ್ಲಿ. ನಮ್ದು ಫುಲ್ ಇಷ್ಟುದ್ದ ಐತಿ. ಇನ್ನ ಅಡಿಗೆನೆ ಪ್ರಿಪೇರ್ ಮಾಡಿಲ್ಲ. ಅಡಿಗೆ ಪ್ರಿಪೇರ್ ಮಾಡಿ ನಾವು ರೆಡಿ ಆಗಿ ಬ್ಯಾಗ್ ಪ್ಯಾಕ್ ಮಾಡಿ ಈವ್ನಿಂಗ್ ಅಷ್ಟರಲ್ಲಿ ಅಷ್ಟರಲ್ಲಿ ರೆಡಿ ಆಗ್ಬೇಕು. ಯಪ್ಪ, ಹುಡುಗಿರ್ನ ಕರ್ಕೊಂಡು ದೇವ್ರ ಚಪಾತಿ ಕರಿ ಕಪ್ಪು ಚುಕ್ಕಿ ಇನ್ಸರ್ಟ್ ಮಾಡ್ತಿದ್ದಾರೆ ಗೈಸ್. ಅಲ್ಲ, ಈ ಹುಡುಗಿರ್ನ ಕರ್ಕೊಂಡು ನಿಜವಾಗ್ಲೂ ಟ್ರಿಪ್ ಹೋಗ್ಬಾರ್ದು. ಇಲ್ಲ, ಯಾಕೆ ಹೀಗಾಯ್ತು? ನಿನ್ ಮದ್ವೆ ಆಗಾನು ಉದ್ದಾರ, ನಿನ್ ಮದ್ವೆ ಆಗಾನು ನಿನಗೆ ಹುಟ್ಟ ಮಕ್ಕಳು ಉದ್ದಾರ ಅಷ್ಟೇ. ಯಾಕೆ ಹಿಂಗ್ ಮಾಡಿದ್ರೆ ಏನ್ ಮಾಡ್ತಾರೆ? ಲೂಸ್ ಮೋಷನ್ ಆಗ್ತದೆ. ಲೂಸ್ ಮೋಷನ್ ಅಲ್ಲ, ಲೂಸ್ ಮೋಷನ್ ಇಲ್ಲಿ ತಿನ್ನಕ್ಕೂ ಮನ್ಸು ಬರಲ್ಲ. ಅದನ್ನ ತಗೋ ಚಪಾತಿ. ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ನಮ್ಮಂತೂ ಸುಸ್ತಾಗೈತೆ, ಏನು ಮಾಡಲ್ಲ, ಸೋಂಬೇರಿ, ಏನು ಬರಲ್ಲ ಕೆಲಸ. 2 ಚಪಾತಿ ಉಜ್ಬಿಟ್ಟು ಅದು ಉಜ್ಜಿಲ್ಲ ಕರೆಕ್ಟ್. ಆ ಪಕ್ಕ ಉಜ್ಜಿರೋ ನೀನ್ ಸ್ವಲ್ಪ ಹಿಂಗೆ ರೌಂಡ್ ಅಪ್ ಮಾಡ್ಕೊಟ್ರೆ ಅಡಿ ಆಡ್ತಿದ್ಯಾ ಬಾಯ್ಲಿ. ಕೇಳು ಶ್ರೀ, ಯಾರಪ್ಪ ಚಿನ್ನು? ಯಾರಪ್ಪ? ಎಷ್ಟೊತ್ತಿಂದ ಕೂತಿದ್ದಾಳೆ ಚಿನ್ನು, ಹೇಳ್ ಚಿನ್ನು, ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಚಪಾತಿ ಬಂದು ಒಂದು ಕ್ಷಣ ಕಾಳು ಮಾಡಿದ್ದಾಳೆ. ಇದ್ರೆ ಅದೇನೇ ನಾಳೆ ಮಾಡೋಣ. ನಾನು ಕಳ್ಸಿದ್ದೆ ಒಳ್ಳೇದಾಯ್ತು. ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಕ್ಲೀನ್ ಮಾಡಕ್ ಇಟ್ಟಿದೀವಿ. ಇವಾಗ ನಾವೆಲ್ಲ ಸುಸ್ತಾಗಿದ್ದೀವಿ. ತಲೆ ಕೆಟ್ರೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡು ಚಿನ್ನು ಅಂತ ಎಲ್ಲ ಪೂಸಿ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿಸ್ತಿದೀವಿ. ನನ್ನ ಫ್ರೀ ಚಿನ್ನು ಮರಿ ನಾನೇನಿದ್ರು ಪ್ರೀತಿಗೆ ಅಷ್ಟೇ ಬಗ್ಗೋದು. ಏನೋ ಬೈದ್ರೆ ಇದು ಇಟ್ಟೆಲ್ಲ ಫುಲ್ ಮನೆ ತುಂಬಾ ಅಳ್ಳು ಬಿಡ್ತೀನಿ ಅಷ್ಟೇ. ತಾಳೆ ಅಮ್ಮ, ಟೇಸ್ಟ್ ಮಾಡಿ. ಏನಷ್ಟು ಚೆನ್ನಾಗಿ ಹೇಳ್ತೀನಿ ಟೇಸ್ಟ್ನ ಎಲ್ಲ ನೋಡಿ. ಖಾರ ಚೆನ್ನಾಗಿದೆ, ಬಟ್ ಖಾರ. ಎಲ್ಲ ಪ್ಯಾಕಿಂಗ್, ಊಟ ಪ್ಯಾಕಿಂಗ್ ಆಗ್ತೈತೆ. ಯೂಟ್ಯೂಬ್ ಬ್ಲಾಗರ್ ತರಕಾರಿ ಯೂಟ್ಯೂಬ್ ಬ್ಲಾಗರ್ ಊಟ ಮತ್ತೆ ಅಲ್ಲೇ ನಾನು
ಕಳ್ಸೋದು. ಎಷ್ಟು ಕೆಲಸ ಮಾಡಕ್ ಇರ್ತೀರಲ್ಲ ನನ್ನ ದೇವ್ರು ಒಳ್ಳೇದ್ ಮಾಡ್ತಾನೆ. ಹಾಯ್ ಹಾಯ್ ಮಾಡು. ಹಲೋ ಫ್ರೆಂಡ್ಸ್. ಹಂಗೆ ಹೆಂಗಂದ್ರೆ ಫುಲ್ ರೋಸ್ಟ್ ಮಾಡ್ಬೇಕಂತದ ಹಾಕು. ಇನ್ನೊಂದ್ಸಲ ಮಾಡಪ್ಪ. ಹಲೋ ಫ್ರೆಂಡ್ಸ್. ನಾವೆಲ್ಲ ರೆಡಿ ಆಗಿದ್ದೀವಿ. ಇದು ನಮ್ಮ ಫೈನಲ್ ಔಟ್ಫಿಟ್. ಆಕ್ಚುಲಿ ನಾವು ನೈಟ್ ಜರ್ನಿ ಮಾಡ್ತಿರಕ್ಕೋಸ್ಕರ ಸಿಂಪಲ್ ಆಗ ಇದು ಫೈನಲ್ ಔಟ್ಫಿಟ್ ನಮ್ದು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನೈಟ್ ಜರ್ನಿ ಮಾಡ್ತಿರಕ್ಕೋಸ್ಕರ ಸೊ ಹಿಂಗೆ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ ಅಷ್ಟೇ. ನಮ್ಮನ್ನ ಯಾರು ನೋಡ್ಬೇಕು ಗೈಸ್, ಸಾಕು ಇಷ್ಟ. ನನ್ನನ್ನು ನೋಡಿ ಗೈಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬಾಳಿ ನಿಂತ್ಕೋ. ಇದು ನಾನು ಕಾಣಿಸ್ತಿಲ್ಲ ಒಂಚೂರು ಕಾಣಿಸ್ತಿದ್ಯಾ? ನಡಿ ಆ ಕಡೆ. ಇದು ನಾನು ಮತ್ ನಾನ್ ಕಾಣಿಸ್ತಿಲ್ಲ. ಕಾಣಿಸ್ತದಿಯಪ್ಪ. ಇದು ನಾನು ಗಬ್ಬಗಳಲ್ಲ ಗೈಸ್. ಯಾರು ಚೆನ್ನಾಗಿದಾರೆ ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡಿದೆ. ಇದಂತೂ ಇದು ಚಾಲೆಂಜು. ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಯಾರ ನೇಮ್ ಜಾಸ್ತಿ ಬಂದಿರುತ್ತೋ ಅವ್ರ ವಿನ್ನರ್ ಅಂತ. ಓ ಸರಿ, ವಿನ್ ಆದ್ರೆ ಏನ್ ಕೊಡಿಸ್ತೀಯಾ? ಐಸ್ ಕ್ರೀಮ್ ಕೊಡಿಸ್ತೀನಿ. ಸರಿ, ತರು ಫೋನ್ ಮಾಡ್ತಿದ್ದಾನೆ. ಇದನ್ನ ಕಟ್ ಮಾಡು. ಅದು ಗೈಸ್ ಇದೊಂದು ಚಾಲೆಂಜ್ ಅಂತಾನೆ ಅನ್ಕೊಂಡ್ಬಿಡ್ರಿ. ಯಾರು ಚೆನ್ನಾಗಿ ಕಾಣಿಸಿದಾರೆ ಅಂತ ಫುಲ್ ತೋರಿಸ್ತೀನಿ. ನಿಂತ್ಕೋ. ಇದು ಇವಳ ಔಟ್ಫಿಟ್. ಬಾ ನೆಕ್ಸ್ಟ್ ನೀನು ನಡಿ. ಇದು ಹುಡುಗಿ ನಮ್ಮ ಹುಡುಗಿ. ಸಾರಿ, ನಮ್ಮ ಹುಡುಗಿ. ಗುಡ್ ಗರ್ಲ್. ನಾನು ಈ ಕಡೆಗೆ ಬಂದ್ಬಿಡ್ಬೇಕು ನೀನು. ಇದು ನಾನು. ಗೈಸ್ ಯಾರು ಚೆನ್ನಾಗಿದ್ದಾರೆ ಅಂತ ಕಮೆಂಟ್ ಮಾಡ್ಬಿಡಿ ಗೈಸ್. ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಫೈನಲಾಗಿ ನಮ್ಮ ಊಟದ ಬ್ಯಾಗ್ ಎಲ್ಲ ರೆಡಿ ಆಯ್ತು. ಆಲ್ರೆಡಿ ನಾವು ಬಟ್ಟೆ ಬ್ಯಾಗ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟಿದ್ವಿ. ಇದು ಕೋರ್ಟ್ ಹತ್ರ ಬಾತೋಣ. ಇವಳು ನಮ್ ಬಿಗ್ಗಕ್ಕ ಎಲ್ಲೂ ಕಾಣಿಸ್ಕೊಂಡಿಲ್ಲ ನೋಡಿ. ನಮಗೆಲ್ಲ ಗೊತ್ತಾಗೋಯ್ತು. ಇವಳು ಬರೀ ಹಿಡ್ಕೊಳ್ರಿ ಬಡ್ಕೊಳ್ರಿ ಇವಳ್ದಿದೆ. ಯಾರು ಟೆನ್ಷನ್ ತಗೊಳಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ. ನಮ್ಮ ಅಕ್ಕ ದೊಡ್ಡಳು ಗಾಯ್ಸ್. ಇವಳೇ ಟೆನ್ಷನ್ ತಗೊಬೇಕು. ನಾವು ಸಣ್ಣ ಏನಂತ ತಗೋಣ ಅಕ್ಕ. ಇದು ಬಾಳ ಇದು ಮಾಡ್ತೀಯಲ್ಲ, ಅದ್ ಮಾಡ್ತೀನಿ ಚೆನ್ನಾಗೈತೆ. ಏತು ನನ್ನೇನು ಅಜಯ್ ಇದು ಮಾಡ್ತಾಳೆ. ಇಡಜಿ ಇದು ಮಾಡ್ತಾಳ. ಗೈಸ್ ನಮ್ಮ ಅಕ್ಕ ಗೈಸ್ ಲಗಿ ಹಂಗಲ್ಲ ಚಿನ್ನು, ಕರೆಕ್ಟ್ ಆಗಿ ಮಾಡ್ತೀಯಲ್ಲ, ಮನ್ಸದ ಮೇಲೆ ಮಾಡ್ತೀಯಲ್ಲ ಅದು. ನಾವಿಷ್ಟು ದೊಡ್ಡ ಬ್ಯಾಗ್ ಹಿಡ್ಕೊಂಡ್ರೆ ಅವಳು ಯಾವಳ ಅಳಿಲಿ ಸೇವೆ ಉಳ್ದು ಬರೀ ಮೇಲ್ಮೇಲೆ ಅಷ್ಟೇ. ಸಣ್ಣಳಾಗಿರ್ಬೇಕು, ಸಣ್ಣ ಸಣ್ಣ ಐಟಮ್ಸ್ ಹಿಡ್ಕೋಬೇಕು. ಸಣ್ಣಳು ನನಗೆ ಜವಾಬ್ದಾರಿ. ಸೊ ಅದಕ್ಕೆ ನಾನು ಚಪ್ಪಲಿ ಚೆನ್ನಾಗಿ ಕಾಣ್ತಿದ್ದೀನಿ. ಚಿನ್ನ ಸೂಪರ್. ಮಾಡಿ ಅವಳದು ಕೊರಿಯನ್ ಕಸ ಗೈಸ್. ಗರ್ಲ್ಸ್ ಟ್ರಿಪ್. ಗರ್ಲ್ಸ್ ಗ್ಯಾಂಗ್ ಟ್ರಿಪ್ ಹೋಗ್ತಿದ್ದೀನಿ ಗೈಸ್. ಅಮ್ಮ ಒಳ್ಳೆಲ್ಲ ಕಣೆ ಎತ್ತಾಗ್ತಾಳೆ. ಅದು ಯಾವ ಭರವಸೆ ಮೇಲೆ ಎಷ್ಟು ಚೆನ್ನಾಗಿ ಕುಂತಿದೆ ಅಂತ ಗೊತ್ತಾಗ್ತಿಲ್ಲ. ಬಾರಿ ಇಳಿಯೇ ಅವರಿಬ್ರು ಸ್ಕೂಟಿಗೆ ಹೋದ್ರು, ನಾವು ನಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ತಮ್ಮಣ್ಣವ್ರು ಇಲ್ಲೆಲ್ಲ ಇರಬೇಕು. ಇಲ್ಲಿದ್ದಾರೆ ಸ್ವಲ್ಪ. ಎಲ್ಲಿದ್ದಾರೆ ಫೋನ್ ಮಾಡಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾವ್ ಮಲ್ಕೊಳಕ್ಕೆ ನಮ್ ಜಾಗ ಸೆಟ್ ಮಾಡ್ಕೊಂಡಿದೀವಿ ಗೈಸ್. ನಾವ್ ಲಾಸ್ಟ್ ಬಂದ್ಬಿಟ್ಟಿದೀವಿ ಇವ್ರ ಸಮಸ್ಯೆನ ಬೇಡ ಅಂತ. ನಾವ್ ಅಷ್ಟು ಗಲೀಜ್
ಹೋಗೋವರೆಗೂ ದೇವ್ರ ಸಾಂಗ್ ಹೋಗೋವರೆಗೂ ಒಂದೆರಡು ಆಮೇಲೆ ಹಾಕ್ತಾರ ನೋಡಂಗೆ ಒಂದಿಷ್ಟು ದೇವ್ರ ಭಜನೆ ಮಾಡು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹೌದೌದು, ಆಕ್ಚುಲಿ ನಾವು ಹೋಗ್ತಿರೋದು ದೇವ್ರ ಸ್ಮರಣೆ ಮಾಡಕ್ಕೆ, ದೇವ್ರನ್ನ ಸ್ವಲ್ಪ ದೇವಸ್ಥಾನ ಕರಿ ಪೂಜೆ ಮಾಡಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋ. ಗೈಸ್ ಫುಲ್ಲು ಜೋಶಲ್ಲಿ ಹೊರಟಿದ್ದೀವಿ ಟ್ರಿಪ್ ಹೋಗ್ಬೇಕಂತ. ಆದ್ರೆ ಎಲ್ಲರೂ ಫುಲ್ ಚೆನ್ನಾಗಿರ್ತಾರೆ, ನಾವಿದ್ರೆ ಪೇಷಂಟ್ ಆಗಿ ಎಲ್ಲಿ ಮಲ್ಕೊಂತೀವೋ ಗೊತ್ತಿಲ್ಲ ಗೈಸ್. 2 hours later. ಪೆಟ್ರೋಲ್ ಬಂಕಲ್ಲಿ ಊಟಕ್ಕೆ ನಿಲ್ಸಿದೀವಿ. ನೋಡಿ ನೋಡಿ ಗೈಸ್, ಇದನ್ನೆಲ್ಲ ಮಾಡೋ ಬ್ಲಾಗ್ ಚೆನ್ನಾಗಿರುತ್ತೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು.